ಇದ್ರಾಗ ಇವಳ್ದೇನೋ ತಪ್ಪಿಲ್ಲ ಕಣವ ಸ್ನೇಹ. ನಾನೇ ಯಾವುದು ಹೇಳ್ಬೇಡ ಅಂತ ಅವಳ ಹತ್ರ ಕೇಳ್ಕೊಂಡಿದ್ದೆ. ಯಾವುದನ್ನು ಅಂದ್ರೆ ಇನ್ಯಾವ ವಿಷಯ ಮುಚ್ಚಿಟ್ಟಿದ್ದೀರಾ? ಅಂದ್ರೆ ಈ ಪಂಚಾಯತಿ ಬಗ್ಗೆನೆಯ ರಾಜೇಶ್ವರಿ ಬಂಗಾರಮ್ಮ ಅವ್ರಿಗೆ ಹೇಳಿ ಪಂಚಾಯತಿ ಕರೆ ಕೊಡ್ಸಿದ್ಲು. ಎರಡು ಊರವರು ಸೇರ್ತಾರೆ, ಇನ್ನು ನಾವು ಹೋಗದೆ ಹೋದ್ರೆ ತೆಪ್ಪಾಯ್ತದೆ ಅಂತ ವಾದ್ವಿ. ಯಾರ ಮೇಲೆ ಭಾರ ಹಾಕಿ ಸುಮ್ಮನೆ ನಿಂತ್ಕೊಂಡ್ಬಿಟ್ವಿ. ತೀರ್ಪು ನಮ್ಮ ಪರವಾಗಿ ಆಗೈತೆ. ಅಕಸ್ಮಾತ್ ಏನಾದ್ರೂ ಆ ಬಂಗಾರಮ್ಮ ಮನೇನ ರಾಜೇಶ್ವರಿಗೆ ಬಿಟ್ಕೊಡು ಅಂದಿದ್ರೆ ಏನವ ಮಾಡ್ತಿದ್ದೆ? ಮನೇನ ಬಿಟ್ಬಿಡ್ತಿದ್ಯಾ? ಅವಳು ಯಾರವ ನಮ್ಮನೆ ವಿಷಯದಲ್ಲಿ ತೀರ್ಪು ಕೊಡಕ್ಕೆ? ಅವಳೇನ್ ಕೋರ್ಟ್ ಜಡ್ಜಾ ಅಥವಾ ಲಾ ಓದಿದಳ? ಕಾನೂನು ಪ್ರಕಾರ ಎಲ್ಲ ಗೊತ್ತಿದ್ಯಾ? ಅದೇಗವ ಅವಳು ತೀರ್ಪು ಕೊಡಕ್ ಸಾಧ್ಯ? ಅದು ಸರಿ, ಅವಳು ಹೇಳಿದ್ನ ನಂಬಕ್ಕೆ, ಅವಳ ಮಾತಿನ ತಕ್ಕಂಗೆ ನಡಿಯಕ್ಕೆ ಎರಡು ಊರ್ ಜನನೇ ತಯಾರಿರುವಾಗ ಅವಳು ಯಾಕೆ ಮಾಡಲ್ಲ? ನನಗೆ ಈ ಪಂಚಾಯಿತಿ ತೀರ್ಪು ಅನ್ನೋದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. 18 ವರ್ಷದ ಹಿಂದೆ 4 ದೊಡ್ಡ ತಲೆಗಳು ಸೇರ್ಕೊಂಡು ನಿನ್ ಜೀವನನೇ ಹಾಳು ಮಾಡಿದ್ರು. ಅವತ್ತೇನಾದ್ರೂ ನೀನ್ ತಿರುಗ್ ಬಿದ್ದು ಕಾನೂನು ಪ್ರಕಾರ ಹೋಗ್ತೀನಿ ಅಂದಿದ್ರೆ ಇವತ್ತು ಈ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನಮಗ್ ಸೇರ್ಬೇಕಾಗಿರೋ ಮನೆ ನಮ್ದೇ ಅಂತ ಹೇಳಕ್ಕೆ ಅವಳು ಬಂದು ಕೂರ್ತಾಳಂತೆ. ಅವಳ ಮುಂದೆ ನಾವು ಕೈ ಕಟ್ಕೊಂಡು ನಿಲ್ಬೇಕಂತೆ. ಮಗನ್ ಮೇಲೆ ಮಾತ್ರ ಅಲ್ಲ, ಅವಳ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ನಾನು. ಸ್ನೇಹ, ಈ ವಿಷಯನ ಎಲ್ಲಿಗೆ ಬಿಟ್ಬಿಡವ. ನಾವು ಮಾಡಿದ ತಪ್ಪು ಈ ವಿಷಯನ ನಿನಗೆ ಹೇಳ್ದೆ ಇದ್ದಿದ್ದು. ನಂಗೆ ಕೈ ಮುಗಿತೀನಿ ಕಣ್ತಾಯಿ. ದಯವಿಟ್ಟು ಈ ವಿಷಯ ನಿನಗೆ ಬಿಟ್ಬಿಡು, ಮುಂದುವರಿಸ್ಬೇಡ. ಆದ್ರೆ ಆ 10 ಲಕ್ಷದ ವಿಷಯ ಏನಾಯ್ತವ? ವಾಪಸ್ ಕೊಟ್ರ ಇಲ್ವಾ? ಯಾವ 10 ಲಕ್ಷನೇ? ಅವ್ವ ಮತ್ತೆ ಅಕ್ಕ 10 ಲಕ್ಷ ಕಳ್ಕೊಂಡಿದ್ದಾರೆ. ಏನು? ಏನವ ಹೇಳ್ತಾ ಇದ್ದಾಳೆ ಇವಳು? ನಿನ್ನೆ ಪುರ್ಸಿ ನಮಗ್ ಫೋನ್ ಮಾಡಿದ್ನಲ್ಲ ಅಕ್ಕ, ಇದ್ರ ಬಗ್ಗೆ ಹೇಳಕ್ಕೆ ಟ್ರೈ ಮಾಡಿದ್ದು. ಆದ್ರೆ ಅಷ್ಟರಲ್ಲ ರಾಜೇಶ್ವರಿ ಫೋನ್ ಕಿತ್ಕೊಂಡ್ಬಿಟ್ಲು. ಅವ್ವ, ಯಾವ 10 ಲಕ್ಷ ನೀವು ಕಳ್ಕೊಂಡ್ರ? ಎಲ್ಲಿಂದ ಬಂತು ಅಷ್ಟೊಂದು ದುಡ್ಡು? ಇನ್ನು ನನ್ನಿಂದ ಏನೆಲ್ಲ ಮುಚ್ಚಿಟ್ಟಿದ್ಯಾವ? ನನ್ನವ್ವ ನನ್ನ ಹತ್ರ ಸುಳ್ಳು ಹೇಳ್ತಾಳೆ ಅನ್ನೋದನ್ನೇ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ಇನ್ನೇನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ಬಿಡು. ಕೈ ಮುಗ್ದು ಕೇಳ್ಕೊತೀನಿ. ನನ್ನಿಂದ ಏನು ಮುಚ್ಚಿಟ್ಟಿಲ್ಲ ತಾನೆ? ನಾವು 10 ಲಕ್ಷ ಕಳ್ಕೊಂಡಿದ್ದು ದಿಟ್ವೆ. ನನ್ನಿಂದ ಏನೆಲ್ಲ ಮುಚ್ಚಿಟ್ಟಿದ್ಯಾ ಎಲ್ಲಾನು ಹೇಳವ. ನನ್ ಮೇಲೆ ಆಣೆ.
ಏನಾಗ ನಿಂತ್ಕೊಳ್ರ. ಕಂಟಿ ಎಲ್ಲ ಅವನೇ ರಾತ್ರಿಯಿಂದ ಕಣ್ಣಿಗೆ ಕಂಡಿಲ್ಲ ಅವನು. ಏಯ್ ಮುಂಗ್ಸಿ, ಕೇಳಿದ್ರೆ ಏನು ಹೇಳ್ದೆ? ಸೀದಾ ಪಂಚಾಯತಿ ಕಟ್ಟತವನೇ ಬರ್ತಾನೆ ಅಂತ ಹೇಳಿದ್ದೆ ತಾನೆ. ನಾನು ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ಕೊಂಡಿದ್ದೆ. ಎಲ್ಲ ಮುಗಿದ್ರು ಪತ್ತೆ ಇಲ್ಲ ಅವನು. ಗೊತ್ತಿಲ್ವೇನ್ರಲ್ಲ ಅವನಿಗೆ ನಾನು ಯಾವುದೇ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಅವ್ನ ಮುಖ ನೋಡದೆ ಹೋದ್ರೆ ನನ್ನ ಕೆಲಸ ಸರಿಯಾಗಿ ಆಗಕ್ಕಿಲ್ಲ ಅಂತ. ಆದ್ರೂ ಹುಡುಗಾಟನ ಏನಾಗ ಅವ್ವ ಫೋನ್ ಮಾಡ್ಲಾ ಅವನಿಗೆ. ಅವ್ನು ಎಲ್ಲೇ ಇದ್ರು ಈಗಲೇ ಇಲ್ಲಿಗೆ ಬರಬೇಕು. ಮಾಡ್ಲಪ್ಪ ಅವನು. ಏಯ್ ಯಾವಲ್ಲ ಅವನು? ಕಂಟಿ ಕಿಸಿ ಬೇಡ ನೀನು, ಅಲ್ಲಿ ಉದುರಿಸ್ಬಿಡ್ತೀನಿ. ಎಲ್ಲಿ ಹೋಗಿದ್ಯಲ್ಲ? ಇಲ್ಲೇನಲ್ಲ ಬಂಗಾರ, ನೀನ್ ಯಾಕೆ ಮನೆ ಹೊಸ್ಲು ತೊಳಿದಿರಾ ಬಡಬಡ ಅಂತ ಕೂಗಾಡ್ತಿದ್ಯಲ್ಲ? ಕೂಗಾಡ್ದೆ ನಿನ್ನ ಮುದ್ದು ಮಾಡ್ತಾರಾ? ನಿಂಗೆ ಗೊತ್ತಿಲ್ವೇನ್ಲ ನಾನು ಯಾವುದೇ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನಿನ್ನ ಮುಖ ನೋಡ್ಬಿಟ್ಟೆ ಹೋಗೋದು ಅಂತ. ನಾನು ನೋಡ್ಬಿಟ್ಟು ಹೋದ್ರೇ ಹೋಗೋ ಕೆಲಸ ಆಗೋದ ನಿನ್ನ ಮೂಢನಂಬಿಕೆಗೆ ಇವತ್ತು ಕತ್ರೆ ಆಗ್ಬಿಟ್ಟೆ ನಡ್ದ್ಯಾ? ಅವ್ವ 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 ಕಂಟಿ ಎಲ್ಲಿ ಹೋಗಿದ್ದೆ ದಿಟ ಏಳು. ಎಲ್ಲೋಗಿದೆ? ಪಂಚಾಯತಿ ಕಟ್ಟೆ ತಕ್ಕ ಇದ್ದೆ. ಅವ್ವ ಪಂಚಾಯತಿ ತಕ್ಕಿದ್ಯಾ? ಕಂಟಿ ಸುಳ್ಳು ಹೇಳ್ಬಾರ್ದು. ನಾನು ನವಂತಾನೆ ಅವತ್ತು ಸುಳ್ಳು ಹೇಳ್ತೀನಾ? ನಾನು ಪಂಚಾಯತ್ ಇದ್ದೆ ಕಣವ. ಕೋದಂಡ ಇದ್ನ ಏನೋ? ನಾನು ನೋಡ್ಲಿಲ್ಲ ಮರೆ, ಚಿಕ್ಕದವ್ರೆ ಅಲ್ಲಿ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಮೊದಲೇ ಕೋದನ್ ಕಂಡುಕ್ಕು ಲೈ ನಗ ಮುಂಗ್ಸೆ ನೀವನ ಹೇಳ್ರಲ್ಲ. ಅವ್ವ ಅಣ್ಣ ಪಂಚಾಯತಿ ತವನೇ ಇದ್ರು. ಮೂವವ ದೂರ ನಿಂತಿದ್ದೆ ಅಷ್ಟೇ. ದಿಟ್ಟವಾಗ್ಲೂನಾ? ನಂಬಕ್ಕಿಲ್ವಾ? ಸರಿ, ಪಂಚಾಯತಿಯಲ್ಲಿ ಏನಾಯ್ತು ಅಂತ ಒಂದು ಬಿಡ್ದಂಗೆ ಹೇಳ. ನಾನೇ ಯಾವ 10 ಲಕ್ಷನ ಕದ್ದಿದ್ದು. ಪುಟ್ಟಕ್ಕ ಹೇಳಿದ್ದು ಅಷ್ಟು ಸತ್ಯ. ರಾಜೇಶ್ವರಿ ಮತ್ತೆ ಗೋಪಾಲ ಇಬ್ಬರು ಹೋಗಿ ಬಲವಂತವಾಗಿ ದುಡ್ಡು ಕೊಟ್ಟು ಬಂತು. ಅದನ್ನ ಕದ್ದಿದ್ದು ಇವನೇ. ಇಲ್ಲಿ ಗಂಟ ಎಳ್ಕೊಂಡು ಬಂದಿರೋ ತ್ಯಪ್ಪಿಗೆ ಈಗ ಇಡೀ ಊರ್ನವ್ರ ಮುಂದೆ ಈ ರಾಜೇಶ್ವರಿ ಪುಟ್ಟಕ್ಕನ್ ಕಾಲಗ ಬಿದ್ದು ಸಮಯ ಕೇಳಬೇಕು. ಕರೆಕ್ಟಾ? ಎಲ್ಲ ಇವನ ಎಲ್ಲ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ದವನಂಗೆ ಹೇಳ್ತಾವನಲ್ಲ. ಪಕ್ಕದಲ್ಲಿದ್ದ ಕಣವು ನಂಬು. ನಂಬ್ತೀನಿ ಮಗ, ಈಗ ನಂಬ್ತೀನಿ. ಪಂಚಾಯತಿ ಹೆಂಗಾಯ್ತು? ನಾನು ದಿಗ್ಲು ಬಿದ್ದಂಗೆ ಏನೂ ಆಗ್ನಿಲ್ಲ ರೀ. ಆ ದೇವ್ರ ದಯಿಂದ ಎಲ್ಲ ಸಂದಾಕೆ ಆಯ್ತು. ಅದೇ ಸಮಾಧಾನ. ಎಲ್ಲ ನನ್ನ ತಂಗಿಯವನ್ ಮೈಮೆ ಕಣವ. ಪ್ರತಿ ಕೀತ ನನ್ನ ನೋಡ್ಕೊಂಡೋದ್ರೆ ಅದೃಷ್ಟ ಅಂತಿದ್ದಲ್ಲ, ಈ ಕೀತ ನೀನು ಅದೃಷ್ಟ ಹೊಲ್ದಿರೋದು ನನ್ನ ತಂಗಿಯವನಿಂದ ಬಂಗಾರ. ಅವಳು ಗುಡಿಗೆ ಹೋಗಿ ನಿನ್ನ ಹೆಸ್ರಾಗ ಅರ್ಚನೆ ಮಾಡಿಸಿ ಪಂಚಾಯತಿಯಲ್ಲಿ ತೀರ್ಪು ನ್ಯಾಯ ಯಾರ ಕಡೆಗೆ ಐತೋ ಅವ್ರಿಗೆ ಸಿಗ್ಬೇಕಂತ ಬೇಡ್ಕೊಂಡವ. ನನ್ನ ತಂಗಿ ಒಂದ ಸುಮ್ಕೆನಾ? ತಂಗಿವ ಅವಂಗೂ ಪ್ರಸಾದ ಕೊಡು. ಸರಿ ಸರಿ, ಈಗೆಲ್ಲರೂ ಒಳಕ್ಕೆ ನಡೆಯುಮ. ನಾನು ದೇವ್ರಿಗೆ ಪೂಜೆ ಮಾಡಬೇಕು. ಅಕ್ಕೋ ನಂತಾವ್ ಮಾತಾಡಕ್ಕೋ. ನನಗೆ ಹೊಡಿ ಬಡಿ ನಿನಗೆ ಕೋಪ ತಿರ್ಲಿಲ್ಲ ಅಂದ್ರೆ ನನಗೆ ಸಾಯಿಸ್ಬಿಡು ಅಕ್ಕೋ. ಈಗ ಸುಮ್ಕೆ ಮಾತ್ರ ನಿಂತ್ಕೊಬಿಡಕಣಕ್ಕೋ. ನಿನ್ನ ಕೈಯಾರೆ ಊಟ ಮಾಡಿವ್ನಿ, ಆದರೆ ಯಾವತ್ತೂ ಮನ್ಸಾರ ತಿರುಗಿ ದ್ರೋಹ ಮಾಡಬೇಕು ಅಂತ ಯೋಚನೆ ಕೂಡ ಮಾಡಿಲ್ಲ ಕಣಕ್ಕೋ.
ತೀರ್ಪು ನಮ್ಮ ಕಡೆಗೆ ಆಗಿತ್ತು ಕಲ. ನೀ ಬಂದ್ಮೇಲೆ ಎಲ್ಲ ಹೆಚ್ಚು ಕಡಿಮೆ ಆಯ್ತು. ನಾನು ಇವನು ಪುಟ್ಟಕ್ಕನ ಮನೆಗೆ ಹೋದಾಗ ಮುಚ್ಕಂಡ್ ನಮ್ ಜೊತೆಯಾಗಿ ಬಂದಿದ್ದಿದ್ರೆ ಇವತ್ತು ಪಂಚಾಯತಿ ತೀರ್ಪು ನಮ್ ಕಡೆಗೆ ಆಗ್ತಿತ್ತು. ಆ ಬಂಗಾರಮ್ಮ ಏನ್ ನೋಡಿದ್ಲು ಕೇಳಿಸ್ಕೊಂಡ್ಯಾ? ಆ ಪುಟ್ಟಕ್ಕನ್ಗೆ ನೀನ್ ಇನ್ನು ಗಂಡನೇ ಅಂತೆ. ಅವಳಿಂತವ ಮಾತಾಡೋದಕ್ಕೆ ಎಲ್ಲ ಹಕ್ಕು ಐತಂತೆ. ಕೇಳಿಸ್ಕೊಂಡೆ ತಾನೇ? ಪಂಚಾಯತಿ ಕರೆ ಕೊಟ್ಟಾಗ ನೀನು ಇದ್ದಿದ್ರೆ ಪುಟ್ಟಕ್ಕ ನಿಂತವ ಮಾತಾಡಕ್ ಬಂದಿದ್ದು ರಾಜಿ ಮಾಡ್ಕೊಳ್ಳೋಕಂತ ಹೇಳಿ ತೀರ್ಪನ್ನ ನಮ್ ಕಡೆ ಮಾಡ್ಕೊಂಬಂದಿತ್ತು. ಎಲ್ಲ ಹಾಳು ಮಾಡ್ಬಿಟ್ಟೆ. ಹಿಂಗಾಯ್ತದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣಮೆ. ಆಗ ಹೇಳ್ಬೇಕಿತ್ತು, ರಾಜೇಶ್ವರಿ ಒಬ್ಳೆ ನನ್ನ ಹೆಂಡ್ರು, ಆ ಪುಟ್ಟಕ್ಕ ಯಾವಳೋ ನನಗೆ ಗೊತ್ತಿಲ್ಲ ಅಂತ. 32 ಹಲ್ಲಿನ ಮಧ್ಯೆ ನಾಲ್ಗೆನ ಬಚ್ಚಿಟ್ಕೊಂಡು ನಿಂತಿದ್ದೆ. ನೀನ್ ಬೀಳ್ಬೇಕಿತ್ತು ಅವಳ ಕಾಲ್ಗೆ. ಹಾಳದವಳ ಕಾಲ್ಗೆ ನಾನ್ ಬಿದ್ದೆ. ನಿನ್ನ ಮುಂದಕ್ಕೆ ಬಿಡ್ಬೇಕಿತ್ತು. ಮಮ್ಮಿ ಆಗಿದ್ದಾಗೋಯ್ತು, ಇದನ್ನ ಇಲ್ಲಿಗೆ ಬಿಟ್ಬಿಡು ಮಮ್ಮಿ. ಇನ್ಮ್ಯಾಕ ಅವ್ರಿಗೆ ಸುಮ್ಮನೆ ತೊಂದರೆ ಕೊಡ್ಬೇಡ. ಏನ್ಲಾದೆ? ತೊಂದರೆ ಕೊಡ್ಬಾರ್ದ? ಯಾರ ತೊಂದರೆ ಕೊಡ್ತಾ ಇರೋದು? ಅವ್ರು ನನಗೆ ಹಿಂಸೆ ಕೊಡ್ತಾ ಇರೋದು. ಮನೆ ಅವ್ರದ್ದು ಅಂತ ಆದ್ಮೇಕೆ ಏಟ್ ಮೆರಿತಾರ ನೋಡ್ತಾ ಇರು. ಲೇ ಪುರ್ಸಿ, ನೀನೇನಾರ ಆ ಪಜಾರಿಗಳ ಸವಸ ಮಾಡಿದೇನ್ಲ? ಬೇಡ ಕಳ್ಳ, ಅವ್ರಗಳ ನಿನ್ ತಲೆಯಾಗೆ ಬೇಡದಿರೋದ್ನೆಲ್ಲ ತುಂಬಿಡ್ತಾರೆ. ನಾನು ಯಾಕೆ ಮಮ್ಮಿ ಅವ್ರ ತವ ಸೇರ್ಲಿ? ನನಗೆ ನೀನು ಮುಖ್ಯ ಮಮ್ಮಿ. ನಿನಗೆ ಬೇಸರದಾಗಿದ್ರೆ ನನ್ನಿಂದ ನೋಡೋಕ್ಕಾಗಕ್ಕಿಲ್ಲ ಮಮ್ಮಿ. ಅಳ್ಬೇಡ. ಇನ್ನೊಬ್ನೇ ಕಣ್ಲ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಇವರಿಬ್ರು ಅವರಲ್ಲ, ಇವ್ರು ನನ್ನ ಸತ್ರು ಅಳಕ್ಕಿಲ್ಲ. ಸುಮ್ಮನೆ ಮೊಸ್ಲೆ ಕಣ್ಣೀರು. ಮಮ್ಮಿ ಹಂಗೆಲ್ಲ ಮಾತಾಡ್ಬೇಡ ಮಮ್ಮಿ. ಅಕ್ಕೋ ಆಗ ಅನ್ಬೇಡ ಕಣಕ್ಕೋ. ನೀ ನನಗೆ ಅಕ್ಕ ಮಾತ್ರ ಅಲ್ಲ, ನನ್ನ ಅವ್ವ. ನೀನು ನಿನ್ನೆ ಕಾಣೆ. ಈ ದಿವಸ ನಿನ್ನ ಸೈಡಿಗೆ ಭಾಗಿಯಾಗಿದೆ ಅಷ್ಟೇಯ. ಆದ್ರೆ ಇನ್ಮ್ಯಾಕ ನಂದೇ ಸಂಬಳ ತಗೊಂಡು ನನ್ನ ಕೈಲಾಗ್ದವ್ ಊರವ್ರ ಮುಂದೆ ನಿಲ್ಲಿಸಿ ತಿಟ್ಟ ಹೇಳ್ಸೋನಲ್ಲ, ಅವನ್ನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅವನ್ ಯಾವನ್ನೇ ಆಗಿದ್ರು ಅವನ್ನ ಹುಡುಕಿ ಸೇಡ್ ತೀರ್ಸ್ಕೊತೀನಿ. ನನ್ನಿಂದ ಕೈ ಬಿಟ್ಟೋಗಿರೋ ಮೆಸ್ನ ನಾನೇ ಮುಂದೆ ನಿಂತು ನಿನಗೆ ಸಿಗೋ ಹಂಗೆ ಮಾಡ್ತೀನಿ ಕಣಕ್ಕೋ. ಹೇಳವ, ಏನ್ ನಡೀತು ಪೂರ್ತಿ ಹೇಳು. ಅವತ್ತೊಂದು ದಿವಸ ನಿಮ್ಮಪ್ಪಯ್ಯನೋ ರಾಜೇಶ್ವರಿನೋ ಮನೆಗೆ ಬಂದಿದ್ರು. ಅವ್ರ ಕೈಯಾಗೆ ಮನೆ ಪತ್ರ 10 ಲಕ್ಷನೂ ತಂದಿದ್ರು.
ಅಯ್ಯೋ ಮಾಡಿಕೋ ಪುಟ್ಟಕ್ಕ. ದುಡ್ಡು ಕಳ್ದೋದ್ಮ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ಆದರೆ ಅವ್ರು ದೂರ ತಕೊಳ್ಳಿಲ್ಲ. 10 ಲಕ್ಷ ರೂಪಾಯಿ ನಿನ್ನ ಹತ್ರ ಹೇಗೆ ಬಂತು? ನಿನಗೆ 3 ಹೆಣ್ಣು ಮಕ್ಕಳಾದು ಅಂತ ಅವ್ನು ನಿನ್ನ ಬಿಟ್ಟೋದಂತ ಜನ ಮಾತಾಡ್ಕೋತಾರೆ. ಇವನ್ ಯಾವನು ಹೊಸ ಗಂಡ? ನೀನೇನು ಮೆಸ್ ನಡೆಸ್ತಾ ಇದ್ಯೋ ಅಥವಾ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಬೇರೆ ಏನಾದ್ರು? ಆಮ್ಯಾಕೆ ಈ ವಿಷಯ ಹೇಳುಮ ಅಂತ ಅವ್ರ ಮನೆ ತಕ್ಕ ಹೋಗಿದ್ದೆ. ಕಾಲಿಗೆ ಬಿದ್ದು ತೆಪ್ಪಾಯ್ತು ಅಂತ ಸಮಯ ಕೇಳ್ಕ ಸಮಯ ಕೊಡ್ತೀನಿ. ಅದೇ ಅನ್ಕಂಡೆ, ಕೂಳಿಗಿಲ್ಲ ಅಂದ್ರು ಕೊಬ್ಬು ಇಳಿಯಕ್ಕಿಲ್ಲ ನಿಮ್ಗೆ. ಲೇ, ನಿನ್ನ ಆಟ ಮುಗಿತು ಕಣೆ. ನಿನ್ನ ಮನೆಯಿಂದ ಆಚೆ ತಪ್ಪಿ ಊರವ್ರ ಮುಂದೆಲ್ಲ ಅವಮಾನ ಮಾಡ್ತೀನಿ. 3 ಹೆಣ್ಮಕ್ಳ ಜೊತೆ ಬೀದಿಯಲ್ಲಿ ಕುಂತು ಭಿಕ್ಷೆ ಬೇಡಕ್ಕೆ ತಯಾರಾಗು. ರಾಜೇಶ್ವರಿ ಕ್ಷಮೆ ಕೇಳಕ್ ಬಂದಿರ್ಲಿಲ್ಲ. ಅವಳ ಜೊತೆ ಬಂಗಾರಮ್ಮನವರು ಬಂದಿದ್ರು. ಪಂಚಾಯತಿಗೆ ಕರೆ ಕೊಟ್ರು. ಇವ್ರು ನಮ್ಮೂರವ್ರು ಅಲ್ಲದೆ ಹೋದ್ರು ಈ ಊರವರೊಬ್ರು ನಮ್ಮ ಸಹಾಯ ಕೇಳ್ಕೊಂಡು ಬಂದವ್ರೆ. ಈ ಪಂಚಾಯತಿಗೆ 2 ಊರಿನವ್ರು ಸೇರ್ಬೇಕು. ಪಂಚಾಯತಿನಾಗೆ 10 ಲಕ್ಷ ಕೊಡಬೇಕು, ಇಲ್ಲ ಅಂದರೆ ಮನೆ ಬಿಟ್ಕೊಡ್ಬೇಕು. ಪಂಚಾಯತಿಲಿ ಏನಾಯ್ತವ್ವ? 10 ಲಕ್ಷ ಕೊಡದೆ ಇದ್ರು ತೀರ್ಪು ನಮ್ಮ ಕಡೆನೇ ಆಯ್ತಾ? ಹೆಂಗೆ? ನಮ್ಮ ದುಡ್ಡನ್ನ ಕದ್ದಿರೋದು ಬ್ಯಾರೆ ಯಾರೂ ಅಲ್ಲ, ಆ ಕಾಳಿನೇ. ಕಾಳಿನ? ಅಯ್ಯೋ ಕಳ್ಳ ಕಳ್ಳ ಕಳ್ಳ. ನಾನೇ ಯಾವ ರಕ್ತಾಕ್ಷನ ಕದ್ದಿದ್ದು. ತಲ್ಗಾಕಿರೋದನ್ನ ತೆಗಿರಿ. ನಮ್ಮ ಭಾವ ಹೇಳಿದಕ್ಕೆ ಹಿಂಗೆ ಮಾಡಿದೆ ಅಮ್ಮನವ್ರೆ. ಅವ್ರಿಗೆ 10 ಲಕ್ಷ ಕೊಡೋಂಗ್ ಮಾಡಿ ಹಿಂದೆಯಿಂದ ಅದನ್ನ ಕದ್ದು ಈಗ ಅವ್ರನ್ನ ಮನೆ ಬಿಟ್ಟು ಓಡ್ಸಕ್ ನೋಡ್ತಾ ಇದ್ದೀರಲ್ಲ. ನಿಮ್ಮನ್ನ ಈ ಪಂಚಾಯತಿ ಯಾವತ್ತೂ ಕ್ಷಮಿಸಕ್ಕಿಲ್ಲ.